ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಯ್ತಾ? ಸಂಪುಟ ಸರ್ಕಸ್ ನಡೀತಾ ಇತ್ತು. ರಾಜ್ಯ ನಾಯಕರಿಗೆ ಹೈಕಮಾಂಡ್ ಬುಲಾವನ್ನ ಕೊಟ್ಟಿದೆ. ಇದೀಗ ನಾಳೆನೇ ಡಿಕೆ ಸಂಪುಟ ಪಟ್ಟಿಗೆ ಅಂತಿಮ ಮುದ್ರೆಯನ್ನ ಹೊತ್ತಲಾಗತ್ತಾ? ಈಗ ಆಲ್ರೆಡಿ ಹಲವು ದಿನಗಳ ಕಾಲ ಮುಂದೂಡಿಕೆ ಆಗ್ತಾ ಬಂದಿದೆ. ಇತ್ತೀಚೆಗಷ್ಟೇ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಇಬ್ರು ಕೂಡ ದೆಹಲಿಗೆ ಹೋಗಿದ್ರು. ಆ ಸಂದರ್ಭದಲ್ಲೂ ಕೂಡ ಆಗ್ಲಿಲ್ಲ, ಫೈನಲ್ ಆಗಿರಲಿಲ್ಲ ಪಟ್ಟಿ. ಕೊನೆಗೂ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಸಂಪುಟ ಸರ್ಕಸ್ ರಾಜ್ಯ ನಾಯಕರಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ನಾಳೆಯೇ ಡಿಕೆ ಸಂಪುಟ ಪಟ್ಟಿಗೆ ಅಂತಿಮ ಮುದ್ರೆಯನ್ನ ಹೊತ್ತಲಾಗುತ್ತಾ? ಸಿಎಂ ಡಿಕೆಶಿ ಸಿದ್ದರಾಮಯ್ಯಗೆ ಹೈಕಮಾಂಡ್ ಕರೆ ಮಾಡಿದೆ. ನಾಳೆ ಮಧ್ಯಾಹ್ನ ದೆಹಲಿ ಫ್ಲೈಟ್ ಹತ್ತಲಿದ್ದಾರೆ ನಾಯಕರು. ನಾಳೆ ಡಿಕೆಶಿ, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ದೆಹಲಿಗೆ ಹೋಗ್ತಿದ್ದಾರೆ. ಸೋಮವಾರ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ನಡೆಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿನದಾಗಿದೆ. ರಾಹುಲ್ ಗಾಂಧಿ ಜೊತೆಗೆ ಮೂವರು ನಾಯಕರ ಚರ್ಚೆ ಆಗುತ್ತೆ. ಸಂಪುಟ ವಿಸ್ತರಣೆಗೆ ಸೋಮವಾರವೇ ಗ್ರೀನ್ ಸಿಗ್ನಲ್ ಸಿಗುತ್ತಾ? ಪದಗ್ರಹಣ ಅಂದೇ ಮಾಡ್ತಾರಾ? ಅಂದುಕೊಂಡಂತೆ ಆದ್ರೆ ಬುಧವಾರ ಸಚಿವರ ಪ್ರಮಾಣ ವಚನ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಇದೀಗ ಪಟ್ಟಿ ಫೈನಲ್ ಆಗುವಂತಹ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. 4 ಪಟ್ಟಿ ರೆಡಿ ಆಗಿದೆ. ಸಿದ್ದರಾಮಯ್ಯ ಕಡೆಯಿಂದ ಒಂದು ಪಟ್ಟಿ, ಡಿಕೆಶಿ ಕಡೆಯಿಂದ ಒಂದು ಪಟ್ಟಿ, ಬಿಕೆ ಹರಿಪ್ರಸಾದ್ ಅವರ ಕಡೆಯಿಂದ ಮತ್ತೊಂದು ಪಟ್ಟಿ, ಇನ್ನು ಕೇಂದ್ರ ಸಚಿವರ ಕಡೆಯಿಂದ ಇನ್ನೊಂದು ಪಟ್ಟಿ. ಇಷ್ಟೂ ಪಟ್ಟಿಗಳಲ್ಲಿ ಹೈಕಮಾಂಡ್ ಯಾವ ಪಟ್ಟಿಯನ್ನ ತೆಗೆದುಕೊಳ್ಳುತ್ತೆ ಅಥವಾ ಹೈಕಮಾಂಡ್ ಬೇರೆ ಪಟ್ಟಿಯನ್ನೇ ಏನಾದ್ರೂ ಮುನ್ನೆಲೆಗೆ ತರುತ್ತಾ? ಅದರಲ್ಲಿ ಯಾರೆಲ್ಲ ಹೆಸರಿರ್ತಾರೆ? ಸಚಿವಾಕಾಂಕ್ಷಿಗಳ ಲಿಸ್ಟ್ ಕೂಡ ಜಾಸ್ತಿ ಆಗಿದೆ ಈ ಸಂದರ್ಭದಲ್ಲಿ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಬಸವರಾಜ್ ಹುಗಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಕೊನೆಗೂ ಕೂಡ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಇಫ್ ಇನ್ ಕೇಸ್ ಏನಾದ್ರೂ ಸೋಮವಾರ ಪಟ್ಟಿ ಫೈನಲ್ ಆಯ್ತು ಅಂತ ಅಂದ್ರೆ ಬುಧವಾರ ಪದಗ್ರಹಣ ಅಂತ ಕೂಡ ಹೇಳಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಕಾಂಗ್ರೆಸ್ ನಾಯಕರು ಕಾತುರದಿಂದ ಕೂಡ ಕಾಯ್ತಾ ಇದ್ದಾರೆ. ಯಾಕಂತಂದ್ರೆ ಈಗ ಸಮಯ ಕೂಡ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಸಂಪುಟ ವಿಸ್ತರಣೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರಾಗಿರ್ಬೋದು, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು, ಮತ್ತೆ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿಕೆ ಹರಿಪ್ರಸಾದ್ ಅವರು ಕೂಡ ಹೈಕಮಾಂಡ್ ನಾಯಕರ ಅವರ ಒಂದು ಬಾಗಿಲು ಕದ ತಟ್ಟುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟದಲ್ಲಿ ಕೂಡ ತಲ್ಲೀನರಾಗಿದ್ರು. ಹಾಗಾಗಿ ಇದೀಗ ಅವೆಲ್ಲವೂ ಕೂಡ ತಾರ್ಕಿಕ ಅಂತ್ಯ ಕೂಡ ಕಂಡಿದೆ. ಆ ಒಂದು ನಿಟ್ಟಿನಲ್ಲಿ ಇದೀಗ ನಾಳೆ ಮಧ್ಯಾಹ್ನ ಸಿಎಂ ಡಿಕೆ ಶಿವಕುಮಾರ್ ಅವರು, ಬಿಕೆ ಹರಿಪ್ರಸಾದ್ ಅವರು ಮತ್ತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ತೆರಳುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ದೆಹಲಿಗೆ ತೆರಳಂತ ಸಂದರ್ಭದಲ್ಲಿ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಂದು ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಸೋಮವಾರ ಸಂಜೆ ಒಂದು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸಿ ಮಂಗಳವಾರವೂ ಕೂಡ ಒಂದು ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ನಡೆಸುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಯಾಕಂತಂದ್ರೆ ಮೊದಲ ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು ಸಹಿತ ಈ ಬಾರಿ ಸಂಪುಟದಲ್ಲಿ ಅವಕಾಶ ಮಾಡಿಕೊಡಬೇಕು ಅನ್ನುವಂತ ಒತ್ತಾಯವನ್ನು ಮುಂದಿಟ್ಟಿದ್ದಾರೆ. ಅದರಂತೆ ಹಿರಿಯ ಶಾಸಕರು ಸಹಿತ ನಮಗೂ ಕೂಡ ಸಚಿವ ಸ್ಥಾನ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದಿಷ್ಟು ಹೈಕಮಾಂಡ್ ನಾಯಕರ ಒಂದಿಷ್ಟು ಲೆಕ್ಕಾಚಾರಗಳು ಕೂಡ ಇದಾವೆ. ಅದನ್ನು ಕೂಡ ಮನದಟ್ಟು ಇಟ್ಟುಕೊಂಡು ಒಂದಿಷ್ಟು ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರಿದ್ದಾರೆ. ಹಾಗಾಗಿ ಇದೀಗ ಸೋಮವಾರ, ಮಂಗಳವಾರ 2 ದಿನಗಳ ಕಾಲ ಸಭೆ ನಡೆಸಿ ಬಹುತೇಕವಾಗಿ ಬುಧವಾರ ಒಂದು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಕೂಡ ನಡೆಯುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಯಾಕಂತಂದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಏನೆಲ್ಲ ಸಿದ್ಧತೆ ಬೇಕು ಆ ಸಿದ್ಧತೆಯಲ್ಲೂ ಕೂಡ ಇರತಕ್ಕಂಥದ್ದು. ಇದೀಗ ಹೈಕಮಾಂಡ್ ನಾಯಕರ ಪಟ್ಟಿ ಫೈನಲ್ ಆದ ಬಳಿಕ ಅದೇ ತತ್ಕ್ಷಣವೇ ಒಂದು ಸಚಿವರಿಗೆ ಒಂದು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಕೂಡ ಇರುವಂತದ್ದು. ಅಂದುಕೊಂಡಂತೆ ಹೈಕಮಾಂಡ್ ನಾಯಕರು ಒಂದು ಸಭೆಯನ್ನು ನಡೆಸಿದ್ರೆ, ಪಟ್ಟಿಯನ್ನು ಫೈನಲ್ ಮಾಡಿದ್ರೆ ಬುಧವಾರ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಕೂಡ ನಡೆಯುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ. ನೋಡಿ, ನಾಳೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಅವರು 3 ಜನನು ಕೂಡ ದೆಹಲಿಗೆ ಹೋಗ್ತಿದ್ದಾರೆ. ಇಷ್ಟು ದಿನ ಹೈಕಮಾಂಡ್ ಕೂಡ ಬಿಸಿ ಇತ್ತು. ಯಾಕಂತ ಅಂದ್ರೆ ನೀಟ್ ಪೇಪರ್ ಲೀಕ್ ಆಗಿದ್ರಿಂದ ಅಲ್ಲಿ ಅದನ್ನ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೋಸ್ಕರ ಪಟ್ಟಿ ಹಿಡಿದಿದ್ರು. ಹಾಗಾಗಿ ಕರ್ನಾಟಕದಲ್ಲಿ ಸಚಿವ ಸಂಪುಟ ಸರ್ಜರಿಗೆ ಅವಕಾಶ ಕೂಡ ಬಂದಂತೆ ಕಾಣಿಸ್ತಾ ಇದೆ.